ಎಲ್ರಿಗೂ ನಮಸ್ಕಾರ. ಎಂಬೆ ಅಲ್ವಾಸ್ ಮಲ್ಟಿಪ್ಲೆಕ್ಸ್ ಮೊಬೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ದ ಗರ್ಲ್ಫ್ರೆಂಡ್ ಅನ್ನುವಂಥ ತೆಲುಗು ಒರಿಜಿನಲ್ ಇರುವಂಥ ಕನ್ನಡದಲ್ಲೂ ಸಹಿತ ಡಬ್ ಆಗ್ತಿದೆ ಆ ಫಿಲ್ಮ್ನ ಟ್ರೇಲರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಟ್ರೇಲರ್ ನೋಡಿದಾಗ ನನಗೆ ಏನು ಅನಿಸ್ತು ಅಂದರೆ ತುಂಬ ವಾವ್ ಸೂಪರ್ ಅಂತ ಅನಿಸ್ತು. ಸೊ ಇದು ಯಾವ ರೀತಿ ಇದೆ ಅಂದರೆ ಒಂದು ಮನೋವೈಜ್ಞಾನಿಕ ಲವ್ ಸ್ಟೋರಿ ಥರನೂ ಅನಿಸ್ತಾ ಇದೆ. ಆಮೇಲೆ ಅವರು ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋ ಥರ ಇದನ್ನ ಟ್ರೇಲರ್ನ ಕಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅದ್ಭುತವಾಗಿ. ಆಮೇಲೆ ಇದೊಂದು ಲವ್ ಸ್ಟೋರಿ ಅಂತ ಹೇಳಿದ್ದಾರೆ, ಆದರೂ ಕೂಡ ಏನೋ ಇದೆ ಈ ಲವ್ ಸ್ಟೋರಿಯಲ್ಲಿ ಡಿಫ್ರೆಂಟ್ ಆಗಿರುವಂಥದ್ದು ಅಥವಾ ಏನೋ ಒಂಥರ ವಿಚಿತ್ರವಾಗಿದೆಯಲ್ಲ, ಅದು ಏನು ಎಲಿಮೆಂಟ್ ಅದು ಅನ್ನೋ ನಮ್ಗೆ ಯೋಚನೆ ಮಾಡೋ ಥರ ಇದು ಹಚ್ಚುತ್ತೆ. ಆ ರೀತಿ ಆ ಟ್ರೇಲರ್ನ ಕಟ್ ಮಾಡಿದ್ದಾರೆ. ಸೊ ಅಂದರೆ ಒಂದು ಸ್ವಲ್ಪ ಸಸ್ಪೆನ್ಸ್ನ ಇಟ್ಕೊಂಡು ಸ್ವಲ್ಪ ಕಥೆನ ರಿವೀಲ್ ಮಾಡಿದ್ದಾರೆ. ಸೊ ಈ ರೀತಿ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋ ಥರ ಟ್ರೇಲರ್ಸ್ ಇರಬೇಕು, ಅದು ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಒಬ್ಬ ಇಬ್ರು ಲವರ್ಸ್ ಇದ್ದಾರೆ. ಲವರ್ಗೆ ಇಲ್ಲಿ ರಶ್ಮಿಕಾ ಮಂದನ್ ಅವ್ರ ಕ್ಯಾರೆಕ್ಟರ್ಗೆ ಏನೋ ಒಂಥರ ಇನ್ನೂ ಅಮೇಚ್ಯೂರ್, ಅಷ್ಟು ಬೆಳೆದಿಲ್ಲ, ಪ್ರೀತಿ ಬೇಕೋ ಬೇಡೋ ಅಥವಾ ನಾವು ಬ್ರೇಕಪ್ ಮಾಡೋಣ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಅದೇ ರೀತಿ ಹೀರೋನ್ ಕ್ಯಾರೆಕ್ಟರ್ ತೊಗೊಂಡ್ರೆ ಅವನು ಮತ್ತೆ ಬೇರೆ ಹುಡುಗಿ ಜೊತೆ ಏನಾದರೂ ಲವ್ ಸ್ಟೋರಿ ತೊಗೊಂಡ್ರೆ ಎರಡೇ ಲವ್ ಸ್ಟೋರಿ ಇದೆಯಾ, ಏನೋ ಇನ್ನೊಂದು ಕಟ್ ಮಾಡೋ ಲವ್ ಸ್ಟೋರಿ ಅನ್ನೋ ಥರ ಅದೇನು ಅಂತ. ಮತ್ತೆ ಈ ಕಡೆ ತಂದೆ ಕ್ಯಾರೆಕ್ಟರ್ ಇದೆ, ಅದು ತಂದೆ ನಾನು ಇಷ್ಟುವರೆಗೂ ಮಗಳನ್ನ ಬೆಳೆಸಿದ್ದೀನಿ, ಇವಳು ಈ ರೀತಿ ನನ್ನ ಮಗಳು ಈ ರೀತಿನ ಅಂತ ಅವು ತಂದೆಗೆ ಅನಿಸೋದು. ಆಮೇಲೆ ಆ ತಂದೆ ಮತ್ತು ಲವರ್ ಇಬ್ರು ಎದುರಾದ್ರ ಫೇಸ್ ಟು ಫೇಸ್ ಒಂದೆರಡು ಸೀನ್ಗಳಿದೆ. ಆಮೇಲೆ ರಶ್ಮಿಕಾ ಮಂದನ್ ಕೂಡ ತುಂಬ ಅರ್ಚಾಡೋದು, ಕಿರ್ಚೋದು, ಇದು ಏನು ಹಿಂಗೆ ಮಾಡ್ತಿದ್ಯಾ ಅನ್ನುವಂಥದ್ದು. ಆಮೇಲೆ ಅವ್ರ ಆಕ್ಟಿಂಗ್ ಕೂಡ ತುಂಬ ನೆಕ್ಸ್ಟ್ ಇರುತ್ತೆ ಅಂತ ಹೋಪ್ ಕ್ರಿಯೇಟ್ ಮಾಡಿದ ಆ ರೀತಿ ಇದೆ ಇದರಲ್ಲಿ. ಸೊ ಈ ಎಲ್ಲ ಎಲಿಮೆಂಟ್ಸ್ ತುಂಬಾ ಮಿಕ್ಸ್ಡ್ ಆಗಿ ಆಮೇಲೆ ತುಂಬಾ ಡಿಫ್ರೆಂಟ್ ಆಗಿದೆ, ಏನೋ ಇದೆಯಲ್ಲ ಈ ಸಿನಿಮಾದಲ್ಲಿ ಅನ್ನೋ ತರ ಈ ಟ್ರೇಲರ್ ಮಾಡ್ತಾ ಇದೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ರಶ್ಮಿಕಾ ಮಂದನ್ ಅವರ ಆಕ್ಟಿಂಗ್ ತುಂಬಾ ಸೂಪರ್ ಆಗಿರುತ್ತೆ ಅಂತ ಅಂತೀನಿ. ಯಾಕಂದ್ರೆ ಅವರು ಇವ್ರಿಗೆ ಸರಿಯಾದ ಒಂದು ಕ್ಯಾರೆಕ್ಟರ್ ಮತ್ತು ಡೈರೆಕ್ಟರ್ ಬೇಕು. ಈ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೇನೋ ಅಂತ ಅನಿಸುತ್ತೆ ಟ್ರೇಲರ್ ನೋಡಿದ್ರೆ. ಯಾಕಂದ್ರೆ ಗೀತ ಗೋವಿಂದಂ ತೆಲುಗು ಸಿನಿಮಾ ಆಗಿರ್ಬೋದು, ಕಿರಿಕ್ ಪಾರ್ಟಿಯಲ್ಲಿ ಆಗಿರ್ಬೋದು, ಆಮೇಲೆ ಡಿಯರ್ ಕಾಮ್ರೇಡ್ ಅಂತ ತೆಲುಗು ಸಿನಿಮಾದಲ್ಲಿ ಆಗಿರ್ಬೋದು, ಅಲ್ಲಿ ಆ ಕ್ಯಾರೆಕ್ಟರ್ಸ್ ಇವ್ರಿಗೆ ತುಂಬಾ ಮ್ಯಾಚ್ ಆಗಿದ್ದು, ಹೊಂದ್ಕೊಂಡಿದ್ದು. ಆಮೇಲೆ ಆ ಸಿನಿಮಾಗಳಲ್ಲಿ ಇವ್ರ ಆಕ್ಟಿಂಗ್ ಬೇರೆ ಎಷ್ಟು ಪರ್ಫೆಕ್ಟ್ ಆಗಿ ಹೊಂದಿದ್ದಾರೆ, ಎಷ್ಟು ಚೆನ್ನಾಗಿದೆ ಇವ್ರ ಆಕ್ಟಿಂಗ್, ಎಷ್ಟು ನೋಡೋಕೆ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಆದ್ರೆ ಇದೇ ಬೇರೆ ಸಿನಿಮಾದಲ್ಲಿ ದೊಡ್ಡ ಬ್ಯಾನರ್ ಎಲ್ಲ ಅಭಿನಯಿಸಿದ್ದಾರೆ ಮಾಸ್ ಸಿನಿಮಾದಲ್ಲಿ, ಅಲ್ಲಿ ಇವ್ರ ಆಕ್ಟಿಂಗ್ ಅಷ್ಟು ಅನ್ಸೋದಿಲ್ಲ, ಓವರ್ ಆಕ್ಟಿಂಗ್ ಅಥವಾ ಏನೋ ಅಷ್ಟು ಪಕ್ಕ ಅನ್ಸೋದಿಲ್ಲ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಥವಾ ಅವ್ರಿಗೆ ಸೂಟ್ ಆಗುವಂತ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ ಇದು. ಆಮೇಲೆ ಅವ್ರು ಕೊಟ್ಟಿರುವಂತ ಕಾಸ್ಟ್ಯೂಮ್ ಕೂಡ ನಿಜವಾಗ್ಲೂ ಟ್ರೆಡಿಷನಲ್ ಕಾಸ್ಟ್ಯೂಮ್ ಅಂತ ಒಂದು ಸೌಮ್ಯ ಹುಡುಗಿತಾರೆ, ಅದು ಅವ್ರಿಗೆ ತುಂಬಾ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಹಾಗಾಗಿ ಅದು ಒಂದು ನೆಕ್ಸ್ಟ್ ಲೆವೆಲ್ ವರೆಗೂ ಅಥವಾ ಒಂದು ಬೆಸ್ಟ್ ಅನ್ನೋ ತರ ಆಗಿದೆ. ಹಾಗಾಗಿ ಅವ್ರಿಗೆ ಒಂದು ವಿಶೇಷ ಪಾತ್ರ ಅಂತ ಹೇಳ್ತೀನಿ. ಆಮೇಲೆ ಅವರು ವಿಶೇಷ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ವಿಶೇಷವಾಗಿ ಅಭಿನಯಿಸಿದ್ದಾರೆ. ಆ ಅಭಿನಯನ ಆ ಡೈರೆಕ್ಟರ್ ಹೊರಗೆ ತೆಗೆದಿದ್ದಾರೆ ಅಂತ ಈ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ದೀಕ್ಷಿತ್ ಶೆಟ್ಟಿ ಅವರು ತುಂಬಾ ನಮ್ಮ ಕನ್ನಡದ ಒಬ್ಬ ಯುವ ನಟ, ಆಮೇಲೆ ಹ್ಯಾಂಡ್ಸಮ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಅವಕಾಶಗಳು ಸಿಗಬೇಕು ಅವರಿಗೆ. ಸೊ ಅವರು ಈ ಸಿನಿಮಾದಲ್ಲಿ ಇದ್ದು ನನಗೆ ಗೊತ್ತಿರಲಿಲ್ಲ. ಆಕ್ಚುಲಿ ನಾನು ಈ ಸಿನಿಮಾದ ಒಂದೆರಡು ಹಾಡುಗಳನ್ನ ಕೇಳಿದಾಗ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಈ ಸಿನಿಮಾ ಹೋಯ್ತು ಅಂತ ಅನ್ಕೊಂಡಿದ್ದೆ ನಾನು. ಟೈಟಲ್ ಮತ್ತು ಪೋಸ್ಟರ್ ಇಷ್ಟ ಆಗಿತ್ತು, ಆದ್ರೆ ಸಾಂಗ್ ಬಿಟ್ಟಾಗ ಹಾಗೆ ಅನಿಸ್ತು. ಅದು ಈ ಟ್ರೇಲರ್ ನೋಡಿದಾಗ ವಾವ್ ಸೂಪರ್ ಚೆನ್ನಾಗಿದೆ ಅನಿಸ್ತು. ಆಮೇಲೆ ಟ್ರೇಲರ್ ನೋಡಿದಾಗ ನನಗೆ ಇವರು ದೀಕ್ಷಿತ್ ಶೆಟ್ಟಿ ಅವರು ಇದ್ದಾರೆ ಅಂತ ಗೊತ್ತಾಗಿದ್ದು. ಸಾಂಗ್ ನೋಡಿದ್ದೀನಿ ಆದ್ರೂ ನೆನಪಿಲ್ವೋ ಅಥವಾ ಏನೋ ಗೊತ್ತಿಲ್ಲ. ದೀಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಅವ್ರ ಪೇರು ಚೆನ್ನಾಗಿ ಕಾಣ್ತಿದೆ. ಆಮೇಲೆ ಅವ್ರಿಗೆ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊತೀನಿ. ಸೊ ತುಂಬಾ ಚೆನ್ನಾಗಿ ಆ ಪೇರ್ ಇದೆ. ಆಮೇಲೆ ಅಗ್ರೆಸಿವ್ ಕೂಡ ಆಕ್ಟಿಂಗ್ ಮಾಡಿದ್ದಾರೆ ಅವರು ಇದರಲ್ಲಿ. ಅದೇ ಒಂದು ಸೈಕಾಲಜಿಕಲ್ ಕೂಡ ಅನಿಸ್ತಾ ಇದೆ ಇದು. ಅಂದ್ರೆ ಮನುಷ್ಯನ ಭಾವನೆಗಳು ಯಾವ ರೀತಿ ಇರುತ್ತೆ, ಸೈಕಾಲಜಿಕಲ್ ಏನಾಗುತ್ತೆ ಅನ್ನೋದು ಆ ರಶ್ಮಿಕಾ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು. ಆಮೇಲೆ ಮೇಲ್ ಕ್ಯಾರೆಕ್ಟರ್, ಹೀರೋನ್ ಕ್ಯಾರೆಕ್ಟರ್ ಅಗ್ರೆಸಿವ್ ಆಗಿದೆ. ಆಮೇಲೆ ಫಾದರ್ ಕ್ಯಾರೆಕ್ಟರ್ ಇದೆಲ್ಲಾನು ಸ್ವಲ್ಪ ಅಗ್ರೆಸಿವ್ ಟೈಪ್ ಅಥವಾ ಸ್ಪೀಡ್ ಟೈಪ್ ಇದೆ. ಆ ಟ್ರೇಲರ್ ಕೂಡ ತುಂಬಾ ಸ್ಪೀಡ್ ಆಗಿ ಇಲ್ಲಿ ಬೋರ್ ಆಗದ ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಕಟ್ ಮಾಡಿದ್ರೆ. ಇದೇ ರೀತಿ ಸಿನಿಮಾ ಕೂಡ ಇರಲಿ, ಯಾರು ಟ್ರೇಲರ್ನ ಕಟ್ ಮಾಡಿದ್ರೆ ಅವರೇ ಎಡಿಟ್ ಮಾಡಿ ಸಿನಿಮಾನ ತುಂಬಾ ಚೆನ್ನಾಗಿ ಇದೇ ರೀತಿ ಬೋರಿಂಗ್ ಸೀನ್ ಇರಲಾರದೆ ಅದನ್ನ ಪ್ರತಿಯೊಂದು ಸೀನು ಇದೇ ರೀತಿ ಸ್ಪೀಡ್ ಆಗಿ ಹೋಗ್ತಿರ್ಬೇಕು, ಅದೇ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರಬೇಕು. ಡೈಲಾಗ್ ಕೂಡ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ. ಸೊ ಆ ರೀತಿ ಈ ಸಿನಿಮಾನ ಮುಂದುವರ್ಸ್ಕೊಂಡು ಹೋಗಿ ತುಂಬಾ ಚೆನ್ನಾಗುತ್ತೆ ಅಂತ ನನಗೆ ಅನಿಸುತ್ತೆ. ಒಂದು ಒಳ್ಳೆ ಸಿನಿಮಾ ಹೋಪ್ನ ಈ ಟ್ರೇಲರ್ ಕ್ರಿಯೇಟ್ ಅಂತೂ ಮಾಡಿದೆ. ನೋಡೋಣ ಮುಂದೆ ಏನಾಗುತ್ತೋ ಅಂತ. ಈಗಂತೂ ಟ್ರೇಲರ್ ತುಂಬಾ ಚೆನ್ನಾಗಿ, ನೀವು ಕೂಡ ಇದನ್ನ ಯೂಟ್ಯೂಬ್ ನೋಡಿ. ಆಮೇಲೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ, ಕಮೆಂಟ್ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾವು ಮತ್ತೆ ನನ್ನ ಮುಂದೆ ನೋಡೋದು ಭೇಟಿ. ನಮಸ್ಕಾರ.